ಸೊ ಪೋರ್ಟ್ ಸಿಟಿ ಕ್ಯಾಪಿಟಲ್ ಅವ್ರ ಎಂಬ್ಲಮ್ ಕ್ವಶನ್ ರೈಸ್ ಆಗತ್ತೆ. ಚೇರ ಡೈನೆಸ್ಟಿ ಅಂದ್ರೆ ಸಂಗಮೇಜಲ್ಲಿ ಈ ರೀತಿಯಾದಂತ ಒಂದು ರಾಜ ಮನೆತನ ಇತ್ತು ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಸಿಗೋದೆಲ್ಲಿಂದ? ವಿ ಹ್ಯಾವ್ ಅನ್ ಇನ್ಸ್ಕ್ರಿಪ್ಷನ್ ಕಾಲ್ಡ್ ಆಸ್ ಪುಗಲೂರ್ ಇನ್ಸ್ಕ್ರಿಪ್ಷನ್. ಪುಗಲೂರ್ ಇನ್ಸ್ಕ್ರಿಪ್ಷನ್ ಸಂಗಮೇಜ್. ಸಂಗಮ್ ಕಾಲಘಟ್ಟದಲ್ಲಿ ಪುಗಲೂರ್ ಅಂತ ಹೇಳ್ಬಿಟ್ಟು ಒಂದು ಶಾಸನ ಇದೆ. ಅದು ಏನಂತ ಉಲ್ಲೇಖ ಮಾಡುತ್ತೆ? ಸಂಗಮ್ ಕಾಲಘಟ್ಟದಲ್ಲಿ ಏನಾಗಿದೆ, ಒಂದು ಚೇರ ಅಂತ ಹೇಳ್ಬಿಟ್ಟು ರಾಜ ಮನೆತನ ಇತ್ತು ಅಂತ ಹೇಳ್ಬಿಟ್ಟು ಏನಾಗಿದೆ ಮೆನ್ಷನ್ ಮಾಡುತ್ತೆ. ಪುಗಲೂರ್ ಇನ್ಸ್ಕ್ರಿಪ್ಷನ್ ಮೆನ್ಷನ್ಸ್ ದಟ್ ದೇರ್ ವಾಸ್ ಅ ಚೇರಾ ಕಿಂಗ್ಡಮ್ ಡ್ಯೂರಿಂಗ್ ದ ಸಂಗಮ್ ಏಜ್. ವಿ ಹ್ಯಾವ್ ಅನದರ್ ಇನ್ಸ್ಕ್ರಿಪ್ಷನ್ ಕಾಲ್ಡ್ ಆಸ್ ಪತಿತೃಪತು ಇನ್ಸ್ಕ್ರಿಪ್ಷನ್ ಶಾಸನ. ಎದ್ರ ಬಗ್ಗೆ ಮೆನ್ಷನ್ ಮಾಡುತ್ತೆ? ಇಟ್ ಸ್ಪೀಕ್ಸ್ ಅಬೌಟ್ ದ ಏರಾ 8 ಚೇರಾ ಕಿಂಗ್ಸ್. ಅಂದ್ರೆ ಅದ್ರ ಜೀನಿಯಾಲಜಿ, ವಂಶಾವಳಿಯ ಬಗ್ಗೆ, ಚೇರರ ಒಂದು ವಂಶಾವಳಿಯ ಬಗ್ಗೆ ನಮ್ಗೆ ಏನಾಗುತ್ತೆ ಮಾಹಿತಿ ನೀಡುತ್ತೆ. ಅವರು ಯಾವ ಪ್ರದೇಶವನ್ನ ಆಳ್ವಿಕೆಯನ್ನ ಮಾಡ್ತಾ ಇದ್ರು, ಟೆರಿಟರಿ ಆಗಿರ್ಬೋದು, ಆ ಒಂದು ರಾಜರ ಹೆಸರುಗಳಾಗಿರ್ಬೋದು, ಅದ್ರ ಬಗ್ಗೆ ನಮ್ಗೆ ಏನ್ ಮಾಡುತ್ತೆ ಮಾಹಿತಿ ನೀಡುವಂತ 2 ಶಾಸನಗಳು. ಅದರಲ್ಲಿ ತುಂಬಾ ಫೇಮಸ್ ಆದಂತ ಒಬ್ಬ ರಾಜ ಯಾರು? ಚರಣ್ ಸೆಂಗುತ್ತವನ್. ಮೋಸ್ಟ್ ಫೇಮಸ್ ಕಿಂಗ್ ಆಫ್ ದ ಚೇರಾ ಡೈನೆಸ್ಟಿ ವಾಸ್ ಚೇರನ್ ಸೆಂಗುತ್ತವನ್, ಮೋಸ್ಟ್ ಫೇಮಸ್ ಕಿಂಗ್. ಅವರಿಗೆ ಹಲವಾರು ರೀತಿಯಾದಂತ ಬಿರುದುಗಳು ಕೂಡ ಇತ್ತು. ದೇ ಹ್ಯಾವ್ ಡಿಫ್ರೆಂಟ್ ಟೈಟಲ್ಸ್. ಚೇರ ರಾಜರಿಗಿದ್ದಂತ ಹಲವಾರು ಬಿರುದುಗಳು. ವಾಣವಾರಂಬನ್ ಆಗಿರ್ಬೋದು, ಕುತ್ತುವನ್ ಆಗಿರ್ಬೋದು, ಒಣವನ್ ಆಗಿರ್ಬೋದು, ಇರುಂಪುರಾಯ್ ಮತ್ತೆ ವೆಳ್ಳವರ್ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ರು, ಕೆಲವೊಂದು ದೇವರಗಳ ಹೆಸರುಗಳನ್ನು ತಗೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ರು, ಆ ಆಧಾರದ ಮೇಲೆ ಬಿರುದುಗಳನ್ನು ತಗೊಳ್ತಾ ಇದ್ರು. ನೆನ್ಪಿಡಿಯುವುದು. ಫಾರ್ ಎಕ್ಸಾಂಪಲ್ ಯಾರಿಗಿತ್ತು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಪ್ರಶ್ನೆಯನ್ನ ಕೇಳ್ತಾರೆ. ಒನ್ ಆಫ್ ದ ಇಂಪಾರ್ಟೆಂಟ್ ಕಿಂಗ್ ಆಫ್ ದ ಪಾಂಡ್ಯನ್ ಡೈನೆಸ್ಟಿ ವಾಸ್ ನೆಡುಂಚೇಳಿಯನ್ ಫಸ್ಟ್. ನೆಡುಂಚೇಳಿಯನ್ ಫಸ್ಟ್. ಇದೇ ರಾಜನೇ ಯಾರನ್ನ, ಕೋವಲನ್ನ ಎಕ್ಸಿಕ್ಯೂಟ್ ಮಾಡಿ ಅಂತ ಆರ್ಡರ್ ಕೊಟ್ಟಿದ್ದು ನೆಡುಂಚೇಳಿ. ಹಿ ವಾಸ್ ದ ಒನ್ ಹೂ ಗೇವ್ ಟು ಎಕ್ಸಿಕ್ಯೂಟ್ ದ ಕೋವಲನ್. that's why ಕನ್ನಗಿ ಬರ್ನ್ಡ್ ದ ಎಂಟೈರ್ ಮದುರೈ. ಅವ್ರ ಮದುರೈದ ರಾಜಧಾನಿ ಇತ್ತು ತಾನೇ ಅವಾಗ. ಮದುರೈನ ಸಂಪೂರ್ಣವಾಗಿ ಸುಡ್ತಾಳಂತೆ ಕನ್ನಗಿ. ಯಾಕೆ? ತನ್ನ ಪತಿ ಏನೇ ತಪ್ಪು ಮಾಡದೇ ಇದ್ರು ಕೂಡ ಅವನಿಗೆ ಏನ್ ಮಾಡಿದ್ದಾರೆ, ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಕೋಪದಲ್ಲಿ ಅವನು ಏನ್ ಮಾಡ್ತಾಳಂತೆ ಕನ್ನಗಿ ಸಂಪೂರ್ಣವಾಗಿ ಮದುರೈನ ಸುಡ್ತಾಳಂತೆ. ಆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟಂತ ಪಾಂಡ್ಯ ರಾಜ ಯಾರು? ನೆಡುಂಚೇಳಿಯನ್ ಫಸ್ಟ್. ಅಂದ್ರೆ ಅದೇ ಯಾವ್ದು, ಯಾವ ಕಥೆ ರೂಪದಲ್ಲಿ ಬಂದಿದ ಗ್ರಂಥ ಅದು? ಶಿಲಾಪದೀಕಾರಂ ಅನ್ನೋ ಒಂದು ಗ್ರಂಥ. ಅದೇ ಕತೆ ಬಗ್ಗೆ ಇದೆ ಅದು. ಆ ಒಂದು ತಪ್ಪು ಮಾಡಿಬಿಟ್ಟೆ ಈ ರೀತಿ ಅನ್ನೋ ಒಂದು ಕೊರಗಿನಲ್ಲೇ ತೀರೋಗ್ತಾನಂತೆ ಯಾರು? ನೆಡುಂಚೇಳಿಯನ್.